ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀದಾನಂತ ಸ್ವಾಮಿ. ಇದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ನೀವು ನೋಡ್ತಾ ಇರುವಂತಹ ಮನೆ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥದ್ದು. ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೈನ್ ಡೋರ್, ನಾರ್ತ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಆಗಿರುತ್ತೆ ಇದು. ಮೈಸೂರು ಮಧ್ಯಭಾಗದಿಂದ ನಾನು ಪ್ಯಾಲೇಸು, ದೇವರಾಜ ರೋಡ್ ರಸ್ತೆ ಅಥವಾ ಸಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ಮೈಸೂರಿನ ಕಮರ್ಷಿಯಲ್ ಹಬ್ ಅಂತ ನಾವೇನು ಹೇಳ್ತೀವಿ, KR ಮಾರ್ಕೆಟೆ, ಅಲ್ಲಿಂದ ಅಬೌಟ್ 9 ಕಿಲೋಮೀಟ್ರ್, 20 ಮಿನಿಟ್ಸ್ ಡ್ರೈವ್, 20 ನಿಮಿಷ, 9.5 ಕಿಲೋಮೀಟ್ರ್. ಮೈಸೂರಿನ ಹೆಸರಾಂತ ಲೇಔಟ್ಗಳಾದಂಥ ಸಿದ್ಧಾರ್ಥ ಲೇಔಟ್ ಇದೆ, ಅಲ್ಲಿಂದ ಅಬೌಟ್ ಇಲ್ಲಿಗೆ 6.5ರಿಂದ 7 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ ಇದು, ಕಟ್ಟಿರುವಂತಹ ಮನೆ. ಪ್ರೈವೇಟ್ ಲೇಔಟ್ ಅಲ್ಲ, ಸರ್ಕಾರನೇ ಮಾಡಿರುವಂತಹ ಲೇಔಟ್. ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಎಲ್ಲವೂ ಇರುವಂತಹ ನೂರಾರು ಮನೆಗಳು ಇರುವಂತಹ ಏರಿಯಾ ಆಗಿರುತ್ತೆ. ನಮ್ಮ ಮನೆ ಒಳಗೆ ಹೋಗಿ ಯಾವ ಥರ ಇದೆ, ಹೇಗಿದೆ, ಮನೆ ಡಿಸೈನು, ಪ್ಲ್ಯಾನಿಂಗು, ವರ್ಕ್ಮೆನ್ಶಿಪ್ ಯಾವ ಥರ ತೋರ್ಸೋಕ್ಕಿಂತ ಮುಂಚೆ ಮನೆಯ ಸುತ್ತಮುತ್ತ ನಾನು ಒಳಗೆ ಹೋಗಿಬಿಟ್ರೆ ಬರೀ ಮನೆ ತೋರಿಸಿ ಸುತ್ತಮುತ್ತ ಮನೆಗಳಿದೆಯಾ, ಮನೆಗಳಿಲ್ವಾ, ನಾವು ಒಂಟಿ ಮನೆ ಆಗಿಬಿಡುತ್ತಾ, ಅಥವಾ ನಾವು ಬಂದರೆ ಇಲ್ಲಿ ಕಟ್ಕೊಂಡು ಮನೆ ತೊಗೊಂಡು ವಾಸ ಇರೋಕ್ಕೆ ಬಂದರೆ ಸುತ್ತಮುತ್ತ ಮನೆಗಳಿದೆಯಾ, ಅಂಗಡಿ ಮುಂಗಟ್ಟುಗಳಿದೆಯಾ ಅಂತ ಕೇಳ್ತೀರಿ. ಅದಕ್ಕೋಸ್ಕರ ಒಮ್ಮೆ ನಾನು ಇವಾಗ ನೂರಾರು ಮನೆಗಳು ಇರುವಂತಹ ಏರಿಯಾ ಅಂತ ಹೇಳಿದೆ. ಟೆಕ್ನಿಕಲಿ ಮನೆಗಳು ಎಷ್ಟಿದೆ ಅಂತ ನಿಮಗೆ ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಮೈಸೂರು ಚಾಮುಂಡಿ ಬೆಟ್ಟ ಏನಿದೆ, ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂತಹ ಏರಿಯಾ ಆಗಿರುತ್ತೆ. ಮುಂಭಾಗದಲ್ಲಿ ಮೈಸೂರು ಪ್ಯಾಲೇಸ್ ಇದೆ, ಮೈಸೂರು ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿ ಇರುವಂತಹ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ 2030 ಅಬೌಟ್ 12 ಚದರ 3 ಬೆಡ್ರೂಮ್ ಮನೆ ಸೇಲ್ಗಿದೆ. ಲೊಕ್ಯಾಲಿಟಿ, ಲೊಕೇಶನ್, ಆಕ್ಸೆಸಿಬಿಲಿಟಿ, ಲೀಗ್ಯಾಲಿಟಿ ಆ್ಯಂಡ್ ಡ್ಯೂರೇಬಿಲಿಟಿ, ಇದು 5 ವಿಚಾರಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಫಸ್ಟು ಲೊಕ್ಯಾಲಿಟಿ ತೋರಿಸಿದ್ದೀನಿ. ನೆಕ್ಸ್ಟು ಆಕ್ಸೆಸಿಬಿಲಿಟಿ, ಅಬೌಟ್ 12 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದೀನಿ. ನೆಕ್ಸ್ಟು ಕುಡಿಯೋ ನೀರಿನ ವ್ಯವಸ್ಥೆ, ಎಲ್ಲ ಕೇಳುವಂಥ ಇನ್ನೊಂದು ವಿಚಾರ. ಸರ್ಕಾರದಿಂದ ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ ಆಗಿರುತ್ತೆ. ಅಂದರೆ ನಿಮಗೆ ಇದಕ್ಕೆ ಅಬೌಟ್ 6,000 ಲೀಟ್ರ್ ಸಂಪಿದೆ, 1,000 ಓವರ್ ಲೀಟರ್ ಟ್ಯಾಂಕ್ ಇದೆ. ದಿನನಿತ್ಯವೂ ನೀರು ಇರುವಂತಹ, ಸರ್ಕಾರದಿಂದ ಗೌರ್ಮೆಂಟ್ ವಾಟರ್ ಇರುವಂತಹ ಏರಿಯಾ ಆಗಿರುತ್ತೆ. ನಾನೀಗ ನಾರ್ತ್ ಫೇಸಿಂಗ್ ಸೈಟ್ ಅಂತ ಹೇಳಿದೆ, ನಾರ್ತ್ ಫೇಸಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಮೇಯ್ನ್ ಡೋರು ಟೀಕ್ ವುಡ್ ಆಗಿರುತ್ತೆ, ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ, ಫಾಲ್ ಸೀಲಿಂಗು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಮಾಡ್ಯುಲರ್ ಕಿಚನ್ನು, ಅಂದರೆ ಪ್ರತಿಯೊಂದು, ಅಂದರೆ ನಿಮಗೆ ಮನೆಗೆ ಈಗ ಬಂದು ವಾಸ ಇರಲಿಕ್ಕೆ ಏನೇನು ಬೇಕಾಗಿರುತ್ತದೋ ಎಲ್ಲವೂ ಈಗಾಗಲೇ ಮುಗಿಸಿರ್ತಾರೆ. ಕನ್ಸ್ಟ್ರಕ್ಷನ್ ಕಾಮಗಾರಿ ಎಲ್ಲವೂ ಮುಗಿದಿದೆ. ಇದು ಪೂಜಾ ರೂಮು, ಅದರ ಪಕ್ಕದಲ್ಲೇ ಕಿಚನ್ ಏರಿಯಾ, ಮಾಡ್ಯುಲರ್ ಟೈಪು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ರೆಫ್ರಿಜರೇಟರ್ ಪಾಯಿಂಟಿಗೆ ಜಾಗ ಈಗಾಗಲೇ ಬಿಟ್ಟಿದ್ದಾರೆ. ಹೇಳೋದಾಗೆ ಎಂಟರ್ ಮನೆ ಗ್ರಾನೈಟ್ ಫ್ಲೋರಿಂಗ್ ಇದೆ, TV ಕ್ಯಾಬಿನೆಟ್ ಮಾಡಿದ್ದಾರೆ. ಮನೆಯ ಹಿತ್ತಲು, ಅಂದರೆ ಯುಟಿಲಿಟಿ ಸ್ಪೇಸ್ ಐತಿ, ಬ್ಯಾಕ್ ಸ್ಪೇಸ್, ಮನೆಯ ಹಿತ್ತಲನ್ನು ಒಂದು ಸರಿ ತೋರಿಸ್ತೀನಿ. ಅಲ್ಲೂ ಸಹ ಒಂದು ಸಿಂಕನ್ನ ಇಟ್ಟಿದ್ದಾರೆ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೂ ಅಲ್ಲೇ ಜಾಗ ಇದೆ, ವೆಂಟಿಲೇಷನ್ ಸ್ಪೇಸ್ ಕೊಟ್ಟಿದ್ದಾರೆ. ನೀವು ಈ ಪೋರ್ಷನ್ನ ಎನಿ ಟೈಮ್ ಕಿಚನ್ ಏರಿಯಾದಲ್ಲಿ ಓಪನಾಗಿ ಇಟ್ಕೋಬಹುದು, ತೊಂದರೆ ಇಲ್ಲ. ಅದಾದ ನಂತರ ಐ ಆಮ್ ಗೋಯಿಂಗ್ ಟು ರೂಮ್ ನಂಬರ್ 1, ಮೊದಲನೆಯ ರೂಮ್ ಒಳಗೆ ಹೋಗ್ತಾ ಇದ್ದೀನಿ ನಾನೀಗ. ಇದು ರೂಮ್ ನಂಬರ್ 1. ಈಗ ರೂಮ್ ನಂಬರ್ 1 ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ತೋರಿಸ್ತೀನಿ ನೋಡಿ. ರೂಮ್ ನಂಬರ್ 1 ಇದು. ಇದಕ್ಕೆ ವಾರ್ಡ್ರೋಬ್ಗಳು ಮಾಡಿದ್ದಾರೆ. ಈಗ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದಲ್ಲ. ಏನು ಈ ಮನೆಯ ಮಾಲೀಕರು, ಕಟ್ಟುವವರು ಏನು ಗಾಳಿ ಮತ್ತು ಬೆಳಕು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ ಸ್ನೇಹಿತರೆ, ನಾನು ಈಗಾಗಲೇ ಸರ್ಕಾರದಿಂದ ಇದು ಲೇಔಟ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದೆ. ಭಾಳ ಜನ ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಟೈಮ್ ಆಯಿತು ಈ ಲೇಔಟ್ನ ಡೆವಲಪ್ ಮಾಡಿ ಅಂತ. ಈ ಲೇಔಟ್ನ ಡೆವಲಪ್ ಮಾಡಿ ಮೋರ್ ದೆನ್ 15 ಇಯರ್ಸ್ ಮೇಲಾಗಿದೆ. ಅದಕ್ಕೆ ಹೇಳಿದ್ದು ಈಗಾಗಲೇ ನೂರಾರು ಮನೆಗಳಿದೆ. ಅಂಗಡಿ ಮುಂಗಟ್ಟುಗಳು, ಭಾಳ ಜನ ಕೇಳ್ತಾರೆ ಅಂಗಡಿ ಮುಂಗಟ್ಟುಗಳಿದೆಯಾ ಅಂತ. ನೋಡಿ, TV ಯೂನಿಟ್, ಒಂದು ಪೋರ್ಷನ್ TV ಯೂನಿಟ್, ಅದಕ್ಕೆ CCTV ಕ್ಯಾಮ್ರಾ ಈಗಾಗಲೇ ಆಪ್ಷನ್ನ ಮಾಡಿಬಿಟ್ಟಿದ್ದಾರೆ. ನೀವು ತಿರ್ಗಾ ಬಂದು CCTV ಹಾಕ್ಕೊಳ್ಳೋದು ಮಾತ್ರ ಇರೋದು, ಕೇಬಲ್ ಕನೆಕ್ಷನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅವರು ಮೆಟ್ಲು ಕೆಳಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಅದಾದ ನಂತರ ಮೂವಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ. ನೀವು ರೆಫ್ರಿಜರೇಟರ್ನ ಬೇಕಾದ್ರೆ ಈ ಜಾಗದಲ್ಲೂ ಸಹ ಇಟ್ಕೋಬಹುದು. ನಿಮ್ಗೆ ಅಡುಗೆ ಮನೇಲಿ ಜಾಗ ಸ್ವಲ್ಪ ಚಿಕ್ಕದಾಗತ್ತೆ ಅಂತಂದರೆ ನೀವು ಯು ಕ್ಯಾನ್ ಕೀಪ್ SS ರೈಲಿಂಗ್, ಮೆಟ್ಲುಗಳನ್ನ ಹತ್ಕೊಂಡು ಹೋಗಲಿಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಗಳನ್ನ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ಲಿ ಒಂದು ಬೆಡ್ರೂಮ್ ತೋರಿಸ್ದೆ. ಇಲ್ಲಿ 2 ಬೆಡ್ರೂಮು, ಸ್ಟಡಿ ಯೂನಿಟ್, ಅಂದರೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಇದ್ದೀವಿ, ವರ್ಕ್ ಸ್ಪೇಸ್ ಬೇಕು, ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡಬೇಕು, ಅಥವಾ ನಮಗೆ ಮಕ್ಕಳುಗಳಿಗೆ ಒಂದು ವರ್ಕ್ ಸ್ಟೇಷನ್ ಮಾಡಿಕೊಡ್ಬೇಕು ಅಂತ ಇದ್ದರೆ ಇಲ್ಲಿ ಮಾಡಿ ಕೊಡ್ಬೋದು.
2 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಗಳಿದೆ. ನೋಡ್ಬೋದು ಇವಾಗ ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2ನೇ ರೂಮ್ದು ಅಟ್ಯಾಚ್ ಬಾತ್ರೂಮು. ಇದು ರೂಮ್ ನಂಬರ್ 2 2ನೇ ರೂಮು, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. 3 ಬೆಡ್ರೂಮ್ ಮನೆ. ಇದ್ರ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ, 2 ಕಡೆಯೂ ವಾರ್ಡ್ರೋಪ್ ಮಾಡಿದ್ದಾರೆ, ಗ್ರಾನೈಟ್ ಫ್ಲೋರಿಂಗ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಲು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು ಇವೆಲ್ಲ ಆಗಿದೆ. ಸೊ ಈ ಮನೆಯ ಇನ್ನಷ್ಟು ಮಾಹಿತಿ ರೇಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.